बीदर तालुके की नौबाद से लेकर आटोनगर तक की सड़क पूरी तरह खराब हो चुकी है और 3 से 4 फीट गहरे गड्ढों से भरी हुई है, जिससे बुजुर्गों का चलना मुश्किल हो गया है। स्कूली बच्चों और महिलाओं को काफी कठिनाइयों का सामना करना पड़ रहा है, क्योंकि वे चलने में असमर्थ है। वरिष्ठ समाज सेवी और राजनीतिक नेता शशिकांत पुलिस पाटिल चौड़ी ने जिलाधिकारी के माध्यम से मुख्यमंत्री को पत्र लिखकर आग्रह किया है। इस स्थिति में संबंधित अधिकारी व जनप्रतिनिधि इस तरह लापरवाही बरत रहे जैसे उनका इससे कोई लेना देना ही न हो। बेदर जिला प्रभारी मंत्री ईश्वर खंडे और नगर प्रशासन मंत्री रहीम खान ने इस मामले पर बात की है। शशि कुमार ने सरकार की घोर लापरवाही पर निशाना साधते हुए कहा कि अभी तक कोई उचित कार्रवाई नहीं की गई है। हाल ही में बेदर आगमन पर मुख्यमंत्री सिद्धरामैया ने स्वयं बड़े जोरों शोरों से घोषणा की थी कि जिले के विकास के लिए 2025 करोड़ रुपए का अनुदान आवंटित किया गया है। इसलिए शशि कुमार पाटिल ने मुख्यमंत्री से अनुरोध किया कि इस कार्य को तुरंत अपने हाथ में लेकर शीघ्र ही कार्य शुरू किया जाए। केपी न्यूज के कैमरामैन पपुराज का कवरेज। देश विदेश और स्थानीय समाचारों के लिए चैनल को लाइक शेयर और सब्सक्राइब जरूर करें। हांगा करेक्ट 1986 ದಾಗ ಇದು ಆಗ್ಯಾವ ಲೇಔಟ್ಗಳು ಹಾಗೆ ನೋಡಿದ್ರೆ ರೋಡ್ ಇಲ್ಲ ಏನಿಲ್ಲ ರೋಡೇ ಇಲ್ಲ ಭಾಳ ಪರೇಶಾನಿ ಹೋಗೋದು ಬರೋದು 50 ಫೀಟ್ ರೋಡ್ ಇದು ಎಲ್ಲ ಅವತ್ತಿನ ಮೂಲಕ ಎತ್ತಿನ ಮೂಲಕ ಕಚರ ಅದು ಬಿಟ್ಟು ಭಾಳ ಪರೇಶಾನಿ ಮಾಡ್ತಾರೆ ಮಂದಿಗೆ ಹೋಗ್ಲಕ್ಕೆ ಭಾಳ ಪ್ರಾಬ್ಲಮ್ ಆಗ್ತದೆ ಅದು ರೋಡ್ ಜಲ್ದಿ मेन रोड सर मेन रोड में अदे परिस्थिति हाँ ಅದು ಅದೇ ಒಳ್ಳೆ ಹಿಂದಿಂದ ಟೆಕ್ ಬಿದ್ದಾವ ಎಷ್ಟೋ ಬೀಳತಾವ ಎಷ್ಟೋ ಮಂದಿ ಗಾಡಿ ಮೇಲೆ ಬೀಳತಾವ ಮೈ ಕೈ ಕಾಲು ಮುರ್ಕೊಳ್ತಾವ ಆ ರೋಡ್ ಬಿ ಹಂಗೆ ಹೋಗ್ಯದ ಅಲ್ಲಿ ಎಷ್ಟು ವರ್ಷ ಆಯ್ತು ಸರ್ ರೋಡ್ ಆಗಿ ಅದು ರೋಡ್ ಆಗಿ ಮ್ಯಾಕ್ಸಿಮಮ್ 20 ವರ್ಷ ಆಯ್ತು ಕೆಡಿಪಿ ಎಂದಾಗ್ಯದ ಅಂದಾಗ್ಯದ ಮತ್ತೆ ಮುಂದೆ ಅದಕ್ಕೆ ಏನು ಮಾಡಿಲ್ಲ ಈ ರೋಡಿನ ಬಗ್ಗೆ ಅಧಿಕಾರಿಗಳಿಗೆ ಏನಾರ ಗಮನ ತಂದಿರ ಹೇಳ್ಯಾರ ಎಲ್ಲ ಕಡೆನೂ ಮಾಡಲ್ಲ ಹೊಂಟ್ರ ಎಲ್ಲರಿಗೂ ಭೇಟಿಯಾಗಿರಿ ಈಶ್ವರ್ ಖಂಡೋರಿ ಭೇಟಿಗಿದ್ದೆವು ಸಾಗರ್ ಖಂಡ್ರೆ ಭೇಟಿಗಿದ್ದಿಲ್ಲ ರೋಡಿನ ಸಂಬಂಧ ಇವರು ಶಾಸಕರಲ್ಲ ಸರ್ ಅವರು ರಹೀಮ್ ಖಾನ್ ಬಿ ಹೇಳಿದ್ದೆ ಓಟಿ ಒಮ್ಮೆ ಬರ್ತಾರ ಅದ್ವಾಗ ಬರೆಯವಲ್ಲ ಅಟ್ಲೀಸ್ಟ್ ಓಣಿಗರ ಭೇಟಿ ಕೊಟ್ಟರೆ ಯಾವಾಗ ಬರೆಯವಲ್ಲ ಅವ್ರು ಬನ್ನ ಹೇಳ್ತಿಲ್ಲ ಅವ್ರ ಎಲೆಕ್ಷನ್ ಒಮ್ಮೆ ಬರ್ತಾರ ನೋಡ್ರಿ ಆಯ್ತು ಈ ರೋಡಿನ ಹಾಲತ್ ಏನಾರ ನಡ್ರತ್ ಪೂರ ಏನಾಗ ನೋಡ್ರಿ ಅಲ್ಲ ಆಳ್ಕಲ್ಲಿ ಟೆಗ್ಗವ ನೀರವ ಎಲ್ಲಿ ಎಷ್ಟೋ ಮಂದಿ ಕೈಕಾಲು ಮುರ್ಕೊಳ್ತಾವ ಎಷ್ಟೋ ಮಂದಿ ಹೆಣ್ಮಕ್ಳು ರಂಡಿ ಮುರ್ಕೊಂಡ್ರು ಬಿದ್ದಿ ರೋಡ್ ಆಗ್ಬೇಕು ಜಲ್ದಿ ಆಗ್ಬೇಕು ಹೇಳ್ರಿ ಎಷ್ಟು ಜನಸಂಖ್ಯೆ ಇರ್ಬೇಕು ಸರ್ ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲ ಅಂದ್ರೆ 1000 ಮ್ಯಾಲ ಪ್ಲಾಟ್ಗಳು ಈಗ ಇಲ್ಲ ಅಂದ್ರೆ ಮನಿಗಳು ಕಮ್ಸೆ ಕಮ್ 300-400 ಮನಿಗಳು ಈಗ ಇಲ್ಲೇ ಹಿಡಿದು ಗೋದಾವರಿ ಕಾಲನಿ ಹಿಡ್ಕೊಂಡು ಬಚ್ಚ ಲೇಔಟ್ ಅದ ಮತ್ತ ಬಚ್ಚ ಲೇಔಟ್ ಅದ ಸಾಯಿನಗರ್ ಅದ ಆಟೋನಗರ್ ಅದ ಹೆಗ್ಗಿ ಲೇಔಟ್ ಅದ ಕೆಬಿ ಲೇಔಟ್ ಅದ ಸಯ್ಯದಿ ಲೇಔಟ್ ಅದ BSSK ಲೇಔಟ್ ಅದ NGS ಲೇಔಟ್ ಅದ ಅದೇ ಎಲ್ಲ ಎಷ್ಟು ಲೇಔಟ್ಗಳು ಕಮ್ಸೆ ಕಮ್ 2-3 ಸಾವಿರ ಪ್ಲಾಟ್ಗಳು ಅಷ್ಟಾಗ ಕಮ್ಸೆ ಕಮ್ 5-6 ಮನಿಗಳು ಒಂದೇ ರೋಡ್ ಅದ ಇದು ಒಂದೇ ರೋಡ್ ಅದ ಯಾರು ನೋಡಲು ಮಟ್ಟಲು ಬರ್ತಾರ ಮಾಡ್ತಿ ಅಂತಾರ ಹೋಯ್ತಾರ ಆಯ್ತು ಕೌನ್ಸಿಲರ್ ಕೌನ್ಸಿಲರ್ ಏನ್ ಮಾಡ್ತಾವ ಅವ ಫೀಸ್ ಹೊಂಟಾವ್ ಏನ್ ಹೊಂಟಾವ್ ದುಡ್ಡಿನ ದಂಧೆ ಇಲ್ಲ ಒಂದ್ ಲೈಟ್ ಹಾಕ ಹೊಂಟ್ರಿ ಕೈ ಇಂತ ಜಾಗದಾಗ ಈಗ ಅಲ್ಲಿ ಕೆಲಸ ನೋಡ್ರಿ ಇಲ್ಲೇ ನೋಡ್ರಿ ಮಾಳ್ಕಲ್ಲಿ ಗಾಡಿ ಅದಕ್ಕೆ ಇಲ್ಲೇ ನೋಡ್ರಿ ಕ್ಯಾಮ್ರಾ ಹಿಟ್ ತಗೊಂಡ್ರಲ್ಲ ಮತ್ತೆ ಹೆಸರು ಬಾಬುರಾವ್ ಗನ್ಗೆ ನಾ ಇಲ್ಲಿ 40 ವರ್ಷ ಇದ್ದು 40 ಮತ್ತು 44 ವರ್ಷ ಆಯ್ತು ಈ ರೋಡಿನ ಸಮಸ್ಯೆ ಡ್ರೈನೇಜ್ ಸಮಸ್ಯೆ ನಾನು ಏನು ಅರ್ಜಿ ಕೊಟ್ಟಿದೆ ಅರ್ಜಿ ಕೊಟ್ಟ ತಕ್ಷಣ ಏನು ಪ್ರಿಂಟ್ ಮೀಡಿಯಾದಾಗ ಬಂತು ಮಾಧ್ಯಮದವರು ಮೀಡಿಯಾದವ್ರು ಬಂದು ಇವತ್ತ ಜಾಗ ಪರಿಶೀಲನೆ ಮಾಡಿ ಏನು ವಿಸಿಟ್ ಕೊಟ್ಟಿರಿ ಮೊಟ್ಟ ಮೊದಲು ನನ್ನ ಪರವಾಗಿ ಧನ್ಯವಾದ ಅಂತ ಹೇಳ್ತೇನೆ ತಮ್ಮ ಒಂದು ವೇಳೆ ಇವತ್ತ ನಾವು ಈ ಹಿಂದೆ 4 ಸರ್ತಿ ಶಾಸಕರಿಗೆ ನಮ್ಮ ರಹೀಮ್ ಖಾನ್ ಅವರು ಅವರಿಗೆ ಅನೇಕ ಬಾರಿ ನಾನು ಮನವಿ ಡೆಲಿಗೇಷನ್ ರಿಕ್ವೆಸ್ಟ್ ಒಂದ್ಸತಿ ತಾವು ಅಧಿಕಾರಿಗಳು ಪರಿಶೀಲನೆ ಮಾಡ್ರಿ ಅಂತ ಹೇಳಿದಾಗ 2017-18 ನಮ್ಮ ಮನೋಹರ್ ಸಾಹೇಬ್ರು ಕಮಿಷನರ್ ಇದ್ದರು. ಅವಾಗ ಮನೋಹರ್ ಸಾಹೇಬ್ರು ಬಂದು ಒಂದ್ಸತಿ ಸ್ಥಳ ಪರಿಶೀಲನೆ ಮಾಡಿದ್ರು. ಆವಾಗ ಒಂದು ಮನವಿ ಕೊಟ್ಟೆವು. ಆ ನಂತರ 2018 ಚುನಾವಣೆ ಡಿಕ್ಲೇರ್ ಆದವು. 2018 ಚುನಾವಣೆ ಡಿಕ್ಲೇರ್ ಆದ ಸಮಯದಲ್ಲಿ ಅವ್ರ ಪ್ರಚಾರಕ್ಕೆ ಬಂದಾಗ ಎಲ್ಲ ಈ ಓಣಿದು ಜನರು ಅವ್ರಿಗೆ ಗೆರವಾಗಿದ್ರು. ಅವತ್ತೇನು ಹೇಳಿದ್ರು, ಎಲ್ಲ ಅಧಿಕಾರಿಗಳು ಫೋನ್ ಮುಖಾಂತರ ಕರೆದಿ इमीडिएटली एस्टिमेट बनाओ, कमीशन को बुलाओ, 8 दिन में चालू करना। 8 दिन में 5 ವರ್ಷ ಅಲ್ಲ 7 ವರ್ಷ ಇಲ್ಲಿವರೆಗೆ ಯಾವುದೂ ಸ್ಪಂದನೆ ಇಲ್ಲ. ಮತ್ತೆ ನಾನೇ ಹಿಂದೆ
ದಿನಾಂಕ 24/6/2024 ಇದೇ 2023 ಕಾಂಗ್ರೆಸ್ ಸರ್ಕಾರ ಬಂದ್ಮ್ಯಾಕ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪೌರಾಡಳಿತ ಸಚಿವರು ಇಬ್ಬರು ಮಂತ್ರಿ ಆದ್ಮ್ಯಾಕ ಮತ್ತೊಂದ್ ಸತಿ ನಮ್ಮ ಮನವಿ ಮಾಡ್ಕೊಂಡ, ಸರ್ ನಮ್ಮ ಓಣಿಗೆ ನಮ್ಮ ಭಾಗದ ಈ ಪರಿಸ್ಥಿತಿ ಅದ, ತಾವು ಇದಕ್ಕೆ ಸ್ಪಂದನೆ ಕೊಟ್ಟು ತಾವು ಅಧಿಕಾರಿಗಳು ಕಳಿಸಿ ಸ್ಥಳ ಪರಿಶೀಲನೆ ಮಾಡಿ ಅತಿ ಶೀಘ್ರದಲ್ಲಿ ಈ ಕೆಲಸ ಪ್ರಾರಂಭ ಮಾಡ್ಕೊಡ್ಬೇಕಂತ ಮನವಿ ಮಾಡ್ಕೊಂಡ. ಆವಾಗಲೂ ನಾವು ಭಾವಚಿತ್ರಗಳು ಲಗತ್ತಿಸಿ ಅವ್ರಿಗೆ ಕೊಟ್ಟು ಈ ಅರ್ಜಿ ಕೊಟ್ಟು 1 ವರ್ಷ ಆಗ್ಲತ್ತ. ಈ ಅರ್ಜಿಗೂ ಯಾವುದೇ ಸ್ಪಂದನೆ ಕೊಟ್ಟಿಲ್ಲ. ಮತ್ ಪುನಃ ಮೊನ್ನೆ ಎಲ್ಲ ಗ್ರಾಮ ಇವು ಓಡಿದ್ರು ಜನ ಬಂದಿ ನೋಡ್ರಿ ಏನಾಯ್ತು, ನಮ್ ಭಾಗಕ್ಕೆ ಏನ್ ರೋಡ್ ಆಯ್ತದ ಆಗಲ್ಲ, ನಾವು ಹಿಂಗೆ ಸಾಯ್ಬೇಕು ಅಂತ ಕೇಳಿದಾಗ ಇನ್ನೊಂದ್ ಸತಿ ಮನವಿ ಮಾಡ್ಕೊಂಬರ್ರಿ, ನಮ್ಗೆ ವಿಶ್ವಾಸ ಅದಕ್ಕೆ ಉಸ್ತುವಾರಿ ಮಂತ್ರಿ ಮೇಲೆ ಅವ್ರು ಮಾಡ್ಕೊಡ್ತಾರ, ನಮ್ ನಂಬಿಕೆ ಅದ ಅಂತೇಳಿ ನಾವು ಇನ್ನೊಂದ್ ಸತಿ ಮನವಿ ಮಾಡ್ಕೊಂಡಿದ್ವಿ. ನಿನ್ನ ಇವತ್ತು ನಮ್ಗೆ ರೈಮ್ ಖಾನ್ ಮೇಲೆ ನಂಬಿಕೆ ಇಲ್ಲ, ಈ ಭಾಗದ ಜನರು ನಮ್ಗೆ ಉಸ್ತುವಾರಿ ಮೇಲೆ ನಂಬಿಕೆ ಅದ, ಅವ್ರು ಮಾಡ್ಕೊಡ್ತಾರಂತೇಳಿ ನಮ್ಗೆ ವಿಶ್ವಾಸ ಅದ. ಇದು ಅತಿ ಶೀಘ್ರದಲ್ಲಿ ತಾವು ಅವ್ರ ಗಮನಕ್ಕೆ ತಂದು ಇದು ಅನುಕೂಲ ಮಾಡ್ಕೊಡ್ಬೇಕಂತೇಳಿ ನಮ್ಮ ಮಾಧ್ಯಮ ಮುಖಾಂತರ ನನ್ನ ಪರವಾಗಿ ಧನ್ಯವಾದ ಅಂತೇಳಿ ನನ್ನ ಮಾತಿಗೆ